ನಮ್ದು ಪವರ್ ಬಿಲ್ ನಾವು ಕೊಡಲ್ಲ, ಯಾರಿಗೂ ಫೆಸಿಲಿಟಿ ಏನಕ್ಕೆ ಕೊಡಲ್ಲ. ಈ ವಿಡಿಯೋದಲ್ಲಿ ಏನಾಯಿತು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಲೇಬೇಕು. ಹಾಯ್ ನಮಸ್ತೆ ನನ್ನ ಸ್ನೇಹಿತರಿಗೆ. ಬನ್ನಿ ಇವತ್ತು ಭಾನುವಾರ ಆಗಿರೋದ್ರಿಂದ ಪೂರ್ತಿ ದಿನ ಸ್ವಿಗ್ಗಿ ಮಾಡಿದ್ರೆ ಎಷ್ಟು ಅರ್ನ್ ಮಾಡ್ಬೋದು ತಿಳ್ಕೊಳ್ಳೋಣ. ನನ್ನ ಒಂದು ಗುರಿ ಇರೋದು 2,000 ಮಾಡಬೇಕು ಅಂತ. ಇವತ್ತು 30 ಡೆಲಿವರಿಗೆ 420 ರೂಪಾಯಿ ಇನ್ಸೆಂಟಿವ್ ಕೊಡ್ತೀನಿ ಅಂತ ಸ್ವಿಗ್ಗಿ ಕಡೆಯಿಂದ ಹೇಳಿದ್ದಾರೆ. ಸೊ ನಾನಂತೂ ಪಿಕಪ್ ತೊಗೊಂಡು ಡ್ರಾಪ್ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ಇವತ್ತು. ಸೊ ಇದು ನಮ್ಮ ಕೆಲಸ, ನಿಮಗೆ ಗೊತ್ತಿರಬೇಕಲ್ವಾ. ಆದರೆ ಕೆಲವರು ಈ ಕೆಲಸದ ಬಗ್ಗೆ ತುಂಬ ಸುಮ್ಮನೆ ಹಂಗೆ ಮಾತಾಡ್ಬಿಡ್ತಾರೆ. ಏನಂತಂದರೆ ಏನು ಬಿಡಪ್ಪ ಸ್ವಿಗ್ಗಿಲಿ ಆರಾಮಾಗಿ ಮಾಡ್ಬೋದು ಅಂತ. ಗುರು ನಿನ್ಗೇನು ಗೊತ್ತು ಗುರು, 4ನೇ ಫ್ಲೋರಲ್ಲೋ 3rd ಫ್ಲೋರಲ್ಲೋ ಮನೆ ಇರುತ್ತೆ. ಸರ್ ಲಿಫ್ಟು ವರ್ಕ್ ಆಗ್ತಿಲ್ಲ ಸರ್, ಬಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಡಿ ಅಂತಾರೆ ಕಸ್ಟಮರು. ನಾವು ಮೆಟ್ಲು ಹತ್ಕೊಂಡು ಹೋಗಿ ಕಸ್ಟಮರ್ಗೆ ಡೆಲಿವರಿ ಕೊಡಬೇಕು. ಸೊ ಇದು ನಮ್ಮ ಕಷ್ಟ. ಸುಮ್ಮನೆ ಕೂತ್ಕೊಂಡು ಮಾತಾಡಬೇಡ ಗುರು, ಒಂದಿನ ಬಂದು ಮಾಡು ಗೊತ್ತಾಗುತ್ತೆ. ಹೋಗಲಿ ಬನ್ನಿ, ಇಲ್ಲಿ ಬಂದು ಪಿಕಪ್ ಮಾಡೋಣ ಅಂದರೆ ಫುಲ್ ಅನ್ರೆಸ್ಪೆಕ್ಟು ಗುರು. ಅಣ್ಣ ನಮ್ಮ ಬಗ್ಗೆ ತಲೆನೇ ಕೆಡಿಸ್ಕೊತಿಲ್ಲ ಏನೋ. ಒಂದು ಸಣ್ಣದಾಗಿ ಕಿರಿಕಾಯ್ತು ಅಂತ ನೋಡಿದ್ರಲ್ವಾ. ಸೊ ಆ ಕಿರಿಕ್ ಯಾಕಾಯ್ತು ಏನಕ್ಕಾಯ್ತು ಅನ್ನೋದನ್ನ ಈ ಒಂದು ಸಣ್ಣ ವಿಡಿಯೋನ ನಮ್ದು ಪವರ್ ಬಿಲ್ ನಾವು ಕೊಡಲ್ಲ, ಯಾರಿಗೂ ಫೆಸಿಲಿಟಿ. ಈ ಒಂದು ಹೋಟೆಲಲ್ಲಿ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಡೆಲಿವರಿ ಬಾಯ್ಸ್ಗಳಿಗೆ ಮರ್ಯಾದೆನೇ ಇಲ್ಲ. ಅಲ್ಲಿ ನೋಡಿ ಯಾವ ಥರ ಹೊರಗಡೆ ಕಳಿಸ್ತಿದ್ದಾನೆ ಅಂತಂದರೆ ಒಂಥರ ನಾಯಿ ಥರ ಟ್ರೀಟ್ ಮಾಡಿದಾನೆ ಗುರು ಈ ಓನರು. ಈ ಹೋಟೆಲಲ್ಲಿ ಚಾರ್ಜ್ ಹಾಕಂಗಿಲ್ಲ ಅಂತ ಕೇಳಿದಕ್ಕೆ, ಅಲ್ಲ ನಾನು ಎಲ್ಲಿ ಮಾಡ್ಬೇಕಲ್ಲಿ ಮಾಡ್ತೀನಿ, ತೊಂದರೆ ಇಲ್ಲ. ಒಂದು ತಿಳ್ಕೊಳ್ಳಿ, ನಾವೇನು ಇಲ್ಲೇನು ಏನು ಮಾಡ್ಕೊಳಕ್ ಬರಲ್ಲ. ನೋಡಿದ್ರಲ್ವ ಫ್ರೆಂಡ್ಸ್, ಈ ಒಂದು ಹೋಟೆಲಲ್ಲಿ ಒಳಗಡೆ ಎಂಟ್ರಿನೇ ಇಲ್ಲ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಬಾಯ್ಸ್ಗಳಿಗೆ. ಹೊರಗಡೆ ನಿಂತಿರ್ಬೇಕಂತೆ, ರೆಡಿ ಆದ್ಮೇಲೆ ಕರೀತಾನಂತೆ, ಬಂದು ಈಸ್ಕೊಂಡು ಹೋಗ್ಬೇಕಂತೆ. ಸೊ ಇದು ಇವ್ರದ್ದು ರೂಲ್ಸು. ಮತ್ತು ಒಳಗಡೆ ನಾವು ಚಾರ್ಜ್ ಹಾಕಂಗಿಲ್ಲ, ಚಾರ್ಜಿಂಗ್ ಪ್ಲಗ್ ಇದೆ ಬಟ್ ನಾವು ಚಾರ್ಜ್ ಹಾಕಂಗಿಲ್ಲ ಅಂತ. ಅವ್ರಿಗೆ ಪಾಪ ಪವರ್ ಬಿಲ್ ಜಾಸ್ತಿ ಬಂದ್ಬಿಡುತ್ತಂತೆ. ಸೊ ಎಂಥ ದೊಡ್ಡ ಹೋಟೆಲಲ್ಲಿ ಚಾರ್ಜ್ ಖಾಲಿ ಆಗಿದೆ ಅಂದರೆ ಅವರೇ ಕೊಟ್ಬಿಡ್ತಾರೆ ಚಾರ್ಜ್ ಹಾಕಪ್ಪ ಅಂತ. ಅಂಥದ್ರಲ್ಲಿ ಏನು ಮನುಷ್ಯತ್ವ ಇಲ್ಲದೇ ಇರೋ ರೀತಿಲಿ ಹೊರಗಡೆ ಹೋಗು ನೀನು ಫಸ್ಟು ಅಂತ ಹೊರಗಡೆ ಕಳಿಸ್ತಿದ್ದಾನೆ. ಸೊ ಇದು ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಮಾಡೋರಿಗೆ ಆಗ್ತಾ ಇರುತ್ತೆ, ಈ ಥರ ಸಿಚುವೇಶನ್ ಬರ್ತಾ ಇರುತ್ತೆ. ಸೊ ಆದ್ರೂ ಅದಕ್ಕೆ ಯಾವುದಕ್ಕೂ ತಲೆ ಕೇಳಿಸ್ಕೊಳ್ಳದೆ ಅವ್ರ ಕಷ್ಟಕ್ಕೆ, ಅವ್ರ ಕಮಿಟ್ಮೆಂಟ್ಸ್ಗೆ ಅವ್ರು ದುಡಿತಾನೆ ಇದ್ದಾರೆ ಫ್ರೆಂಡ್ಸ್. ನಾನು ಬೇರೆ ಏನೂ ಕೇಳಲ್ಲ ಫ್ರೆಂಡ್ಸ್. ಚಿಕ್ಕದಾಗಿ ಒಂದು ರೆಸ್ಪೆಕ್ಟು, ಬಂದಾಗ ಖುಷಿಲಿ ಪಿಕಪ್ ಮಾಡುವಾಗ ಖುಷಿಲಿ ಕೊಟ್ಬಿಟ್ಟು ನಾವು ಇಲ್ಲಿ ಕೊಡುವಾಗ್ಲೂ ಖುಷಿಲಿ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ಸೊ ಇದು ಇವತ್ತಿನ ಒಂದು ಸಿಚುವೇಶನ್ನು. ನನಗಂತೂ ತುಂಬ ಬೇಜಾರಾಯಿತು. ಅದ್ರ ಜೊತೆಗೆ ಇವತ್ತಿನ ಅರ್ನಿಂಗ್ಸ್ನ ನಾನು ನಿಮ್ಗೆ ಹೇಳಲೇಬೇಕು. ಭಾನುವಾರ ಆಗಿರೋದ್ರಿಂದ ಇವತ್ತು ನಾನು ಅರ್ನ್ಸ್ ಮಾಡಿದ್ದು 1979 ರೂಪಾಯಿ. ಅಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಒಂದು ಸರ್ಜ್ ಬೋನಸ್ ಕೊಡ್ತಿರ್ತಿದ್ರು, ಮತ್ತು ಕಸ್ಟಮರ್ ಟಿಪ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನನ್ನ ಇವತ್ತು ಅರ್ನಿಂಗ್ಸ್ ಬಂದು 1979 ರೂಪಾಯಿ ಆಗಿದೆ. 37 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು. ಸೊ ಸ್ವಿಗ್ಗಿ ಮಾಡೋದು ಅಷ್ಟೊಂದು ಈಸಿ ಅಲ್ಲ, ಅದನ್ನು ಮಾಡೋರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ನನ್ನ ಸ್ವಿಗ್ಗಿಯ ಒಂದು ಸಣ್ಣ ಬ್ಲಾಗ್ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ಇನ್ನೊಂದು ಸಣ್ಣ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.